ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಸೋಮಾರಿ ಕುದುರೆಯ ಅಚ್ಚರಿಯ ಗೆಲುವು. ಒಂದಾನೊಂದು ಕಾಲದಲ್ಲಿ ಮೆಡೋವಾಲೆ ಎಂಬ ಶಾಂತಿಯುತ ಪಟ್ಟಣದಲ್ಲಿ ವಿಸ್ಕಸ್ ಎಂಬ ವಿಚಿತ್ರ ಕುದುರೆ ವಾಸಿಸುತ್ತಿತ್ತು. ವಿಸ್ಕಸ್ ಪಟ್ಟಣದ ಇತರ ಕುದುರೆಗಳಂತೆ ಇರಲಿಲ್ಲ. ಅವರು ನಂಬಲಾಗದಷ್ಟು ಸೋಮಾರಿಯಾದ ಖ್ಯಾತಿಯನ್ನು ಹೊಂದಿದ್ದರು. ಇತರ ಕುದುರೆಗಳು ತಮ್ಮ ದಿನಗಳನ್ನು ಹುಲ್ಲುಗಾವಲುಗಳ ಮೂಲಕ ಓಡುತ್ತಾ ರೈತರಿಗೆ ಸಹಾಯ ಮಾಡುತ್ತಿದ್ದರೆ, ವಿಸ್ಕಸ್ ದೊಡ್ಡ ಓಕ್ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ಆದ್ಯತೆ ನೀಡಿದರು. ಒಂದು ಬಿಸಿಲಿನ ದಿನ ಮೆಡೋವಾಲೆ ಮೇಯರ್ ಪಟ್ಟಣದ ಚೌಕದಲ್ಲಿ ಎಲ್ಲಾ ಪ್ರಾಣಿಗಳನ್ನು ಒಟ್ಟುಗೂಡಿಸಿದರು. ನಮಗೆ ಒಂದು ಪ್ರಮುಖ ಘಟನೆ ಇದೆ, ಗ್ರೇಟ್ ಮೆಡೋ ರೇಸ್. ನಮ್ಮ ವೇಗ ಮತ್ತು ಚುರುಕುತನವನ್ನು ತೋರಿಸಲು ಇದು ಸಮಯ, ಮೇಯರ್ ಘೋಷಿಸಿದರು. ಪ್ರಾಣಿಗಳು ಉತ್ಸುಕರಾಗಿದ್ದರು, ವಿಶೇಷವಾಗಿ ಕುದುರೆಗಳು ತಮ್ಮ ವೇಗಕ್ಕೆ ಹೆಸರುವಾಸಿಯಾದವು. ವಿಸ್ಕಸ್ ಆದಾಗ್ಯೂ ರೋಮಾಂಚನಗೊಳ್ಳಲಿಲ್ಲ. ಇಲ್ಲೇ ಸುಮ್ಮನೆ ಆರಾಮವಾಗಿರುವಾಗ ಓಡುವ ಚಿಂತೆಯೇಕೆ ಎಂದು ಯೋಚಿಸುತ್ತಾ ಸೋಮಾರಿಯಾಗಿ ಆಕಳಿಸಿದ. ಇತರ ಕುದುರೆಗಳು ಹಗಲು ರಾತ್ರಿ ಅಭ್ಯಾಸ ಮಾಡಿದವು, ಆದರೆ ವಿಸ್ಕಸ್ ಸುತ್ತಲೂ ಸೋಮಾರಿತನವನ್ನು ಮುಂದುವರೆಸಿತು. ಓಟದ ದಿನ ಬಂದಿತು ಮತ್ತು ಪಟ್ಟಣದ ಚೌಕವು ಉತ್ಸಾಹದಿಂದ ಹಿಂಕರಿಸಿತು. ಕುದುರೆಗಳು ಪ್ರಾರಂಭದ ಸಾಲಿನಲ್ಲಿ ಸಾಲಾಗಿ ನಿಂತಿವೆ. ಅವುಗಳ ಗೊರಸುಗಳು ಉತ್ಸಾಹದಿಂದ ನೆಲವನ್ನು ಬೀಸಿದವು. ಓಟವು ಪ್ರಾರಂಭವಾದಾಗ ವಿಸ್ಕಸ್ಗಳನ್ನು ಬಹಳ ಹಿಂದೆ ಬಿಟ್ಟು ಇತರ ಕುದುರೆಗಳು ಮುಂದೆ ಸಾಗಿದವು. ಪ್ರೇಕ್ಷಕರು ಹರ್ಷೋದ್ಗಾರ ಮಾಡಿದರು ಮತ್ತು ಇತರ ಪ್ರಾಣಿಗಳು ತಮ್ಮ 4 ಕಾಲಿನ ಸ್ನೇಹಿತರ ವೇಗಕ್ಕೆ ಆಶ್ಚರ್ಯಚಕಿತರಾದರು. ಆದರೆ ಓಟವು ಮುಂದುವರೆದಂತೆ ಅನಿರೀಕ್ಷಿತವಾದದ್ದು ಸಂಭವಿಸಿತು. ವೇಗದ ಕುದುರೆಗಳು ಒಂದೊಂದಾಗಿ ಸುಸ್ತಾಗತೊಡಗಿದವು. ಅವರು ಉಸಿರುಗಟ್ಟಿದರು. ಅವರ ಸ್ನಾಯುಗಳು ತೀವ್ರವಾದ ಓಟದಿಂದ ನೋವುಂಟು ಮಾಡುತ್ತವೆ. ಏತನ್ಮಧ್ಯೆ ತನ್ನ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದ ವಿಸ್ಕಸ್ ದಣಿದ ಕುದುರೆಗಳನ್ನು ಸುಲಭವಾಗಿ ದಾಟಿದನು. ಸೋಮಾರಿ ಕುದುರೆ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ಮೊದಲು ಅಂತಿಮ ಗೆರೆಯನ್ನು ದಾಟಿತು. ನೆರೆದಿದ್ದವರು ಚಪ್ಪಾಳೆ ತಟ್ಟಿದರು. ವಿಸ್ಕಸ್ ಅವರ ಅನಿರೀಕ್ಷಿತ ಗೆಲುವಿನಿಂದ ಪ್ರಭಾವಿತರಾದ ಮೇಯರ್ ನಗುವಿನೊಂದಿಗೆ ಅವರ ಬಳಿಗೆ ಬಂದರು. ವಿಸ್ಕಸ್, ನೀವು ಸೋಮಾರಿಯಾದ ಕುದುರೆಯಾಗಿರಬಹುದು, ಆದರೆ ಇಂದು ನೀವು ನಮಗೆಲ್ಲರಿಗೂ ಅಮೂಲ್ಯವಾದ ಪಾಠವನ್ನು ಕಲಿಸಿದ್ದೀರಿ. ಕೆಲವೊಮ್ಮೆ ಇದು ಯಾವಾಗಲೂ ಧಾವಿಸುವುದರ ಬಗ್ಗೆ ಮತ್ತು ವೇಗವಾಗಿರುವುದರ ಬಗ್ಗೆ ಅಲ್ಲ, ಇದು ನಿಮ್ಮನ್ನು ಹೆಜ್ಜೆ ಹಾಕುವುದು ಮತ್ತು ಅಂತಿಮ ಗೆರೆಯನ್ನು ತಲುಪಲು ಸಹಿಷ್ಣುತೆಯನ್ನು ಹೊಂದಿರುವುದು. ಚೆನ್ನಾಗಿದೆ. ಆ ದಿನದಿಂದ ಮುಂದಕ್ಕೆ ವಿಸ್ಕಸ್ ಸ್ಥಳೀಯ ನಾಯಕರಾದರು ಮತ್ತು ಮೆಡೋವಾಲೆ ಪಟ್ಟಣವು ವಿಭಿನ್ನ ಸಾಮರ್ಥ್ಯ ಮತ್ತು ಗುಣಗಳನ್ನು ಪ್ರಶಂಸಿಸಲು ಕಲಿತರು. ಮತ್ತು ಆದ್ದರಿಂದ ಸೋಮಾರಿಯಾದ ಕುದುರೆಯು ಅವಕಾಶವನ್ನು ನೀಡಿದಾಗ ಅತ್ಯಂತ ಅನಿರೀಕ್ಷಿತವೂ ಸಹ ಹೊಳೆಯಬಹುದು ಎಂದು ಸಾಬೀತುಪಡಿಸಿತು. ಮತ್ತು ಅವರೆಲ್ಲರೂ ಎಂದಿಗೂ ಸೋಮಾರಿಯಾಗಿ ವಾಸಿಸುತ್ತಿದ್ದರು.